ಪ್ರೀವಿಯಸ್ ಎಪಿಸೋಡಲ್ಲಿ ನಾನು ತುಂಬ ಅತ್ತೆ ಯಾಕೆಂತ ಗೊತ್ತಾಗಬೇಕು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋನ ನೋಡಿ. ಹಿಯರ್ ವಿ ಆರ್ ಎಪಿಸೋಡ್ 3ಗೆ ಎಲ್ರಿಗೂ ವೆಲ್ಕಮ್. ಹಾನೆಸ್ಟ್ ಗೆಲ್ಬೇಕು ಅಂದರೆ ನನಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ, ಬಟ್ ಆದರೂ ಸಮ್ ಟೈಮ್ಸ್ ಡ್ರೆಸ್ಸಿಂಗ್ ಅಪ್ ಇಸ್ ಎ ಫಸ್ಟ್ ಸ್ಟೆಪ್ ಟು ಶೋ ಅಪ್. ಹಾಗೆ ಒಂದಿಷ್ಟು ಸೆಷನ್ಸ್ನ ಅಟೆಂಡ್ ಮಾಡಿ ಸಡನ್ ಆಗಿ ಒಂದು ಕಾಲ್ ಬಂತು. ನನ್ನ ಫ್ರೆಂಡ್ಸ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಅಂತ ಅಂದ್ರು. ಅಲ್ಲಿಂದ ಪಟ್ ಅಂತ ಹೊರಟೆ. ಇಡೀ 2 ದಿನ ಸ್ಯಾಡ್ ಆಗಿದ್ದಿದ್ದು ನನಗೆ ಇವ್ರನ್ನೆಲ್ಲ ನೋಡಿದ್ಮೇಲೆ ಒಂಥರ ಖುಷಿ ಆಯ್ತು. ಎಲ್ಲ ಲಂಚ್ಗೆ ಮೀಟ್ ಮಾಡಿದ್ವಿ. ಒಂಟಿಯಾಗಿದ್ದಿದ್ದು ನನಗೆ ಇವ್ರನ್ನೆಲ್ಲ ನೋಡಿದಾಗ ನನಗೆ ಅನ್ಸಿದ್ದೇನು ಗೊತ್ತಾ, ಇಟ್ ವಾಸ್ ಇನ್ ದಿ ಪ್ಲೇಸ್, ಇಟ್ ವಾಸ್ ದ ಪೀಪಲ್ ಹೂ ಮೇಡ್ ಇಟ್ ಫೀಲ್ ಲೈಕ್ ಹೋಮ್ ಅಗೇನ್. ಎಷ್ಟು ಸತ್ಯ ಅಲ್ವಾ? ಲಂಚ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರೂಮ್ ಹೊರಟೆ. ಮತ್ತೆ ರೆಡಿಯಾಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋದೆ. ಕೀರ್ತಿ ಸ್ವಲ್ಪ ಸ್ಟ್ರೆಸ್ ಆಗಿ ಕಾಣಿಸ್ತಾ ಇದ್ರು. ಶಿ ವಾಸ್ ಗ್ಲೋಯಿಂಗ್. ಅಲ್ಲಿಂದ ನಾನು ಸೂಚಿ ಸ್ಟ್ರೆಸ್ ಶಾಪಿಂಗ್ ನ ಮಾಡಿದ್ವಿ. ಸೆಲ್ಫ್ ಕೇರ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ಐಸ್ ಕ್ರೀಮ್ ನ ತಿಂದ್ವಿ. ನೆಕ್ಸ್ಟ್ ಡೇ ಅಲ್ಲಿಂದ ಮೂವಿ ನೋಡ್ಕೊಂಡು ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಇಟ್ ವಾಸ್ ವಿತ್ ಮೈ ಪೀಪಲ್. ಇಲ್ಲಿ ಇನ್ನೂ ಇಬ್ರು ಗೆಸ್ಟ್ ಜಾಯಿನ್ ಆದ್ರು. ಓವರ್ ಆಲ್ ಮುಂಬೈಯಲ್ಲಿ ತುಂಬಾನೇ ಚೆನ್ನಾಗಿತ್ತು. ಕೆಲವೊಂದ್ಸಲ ಸ್ಯಾಡ್ ಆಗಿದ್ದೆ, ಹ್ಯಾಪಿ ಆಗಿದ್ದೆ, ಹಾಗೂ ತುಂಬಾನೇ ಎಂಜಾಯ್ ಕೂಡ ಮಾಡಿದೆ. ಬ್ಯಾಂಗ್ಳೂರ್ ಹೊರಡುವಂತ ಸಮಯ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಸೀದಾ ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆದೆ. ಇದೇ ರೀತಿ ಮಿನಿ ವ್ಲಾಗ್ಸ್ನ ಇನ್ನೂ ಸಾಕಷ್ಟು ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ವರ್ಷ ಕಾವೇರಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್.